ಚೌಲ್ಟ್ರಿ. ಈಗ ಶಿಕ್ಷಣದ ವಿಶೇಷತೆಗಳೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಪ್ಲಸ್ ನಮ್ಮ ಜ್ಞಾನವಿಹಾರಿ ಶಾಲೆ 3ನೇ ವರ್ಷನ 2ನೇ ವರ್ಷಕ್ಕೆ ಇಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. 1ನೇ ವರ್ಷಕ್ಕೇನೆ ತುಂಬಾ ಚೆನ್ನಾಗಿ ಮಾಡಿದ್ರು. ಈಗ ನೆಕ್ಸ್ಟ್ ಈ ಚೌಲ್ಟ್ರಿ ಸಾಲಲ್ಲ ಅನ್ಸುತ್ತೆ, ಯಾಕಂದ್ರೆ ಈಗಲೇ ಪೋಷಕರು ನಿಂತ್ಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಸಾಲದು ಅಂತ ಇದನ್ನು ಮಾಡಿದ್ರು, ಈ ಸಾರಿ ಜಾಸ್ತಿ ಆಗಿದ್ದಾರೆ. ನೆಕ್ಸ್ಟ್ ಹಿಂಗೆ ವರ್ಷ ವರ್ಷ ಅಭಿವೃದ್ಧಿ ಆಗಲಿ ಅಂತ ಕೋರ್ತಾ ಅವ್ರಿಗೆ ಬೆಸ್ಟ್ ವಿಶೇಷ ಹೇಳ್ತೀನಿ. ಹಾಗೆ ನಮ್ಮ ಮನಸ್ಸಲ್ಲಿ ಏನಿರ್ತದೆ ಅಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಒಳ್ಳೆ ಶಿಕ್ಷಣ ಸಿಗತ್ತೆ ಅಂತ ಭಾವಿಸ್ತೀವಿ. ಹಂಗಿಲ್ಲ, ಕಡಿಮೆ ಮಕ್ಕಳಿರೋ ಕಡೆನೆ ಒಳ್ಳೆ ಶಿಕ್ಷಣ ಸಿಗತ್ತೆ. ಪ್ರತಿಯೊಂದು ಮಗುನ ಅಕ್ರೆಯಿಂದ ನೋಡ್ತಾರೆ, ಅವ್ರಿಗೆ ಏನ್ ಶಿಕ್ಷಣ ಬೇಕೋ ಕೊಡ್ತಾರೆ. ಒಂದು ಸೆಕ್ಷನ್ 40 ಮಕ್ಳು 50 ಮಕ್ಳಿದ್ರೆ ಒಂದು ಟೀಚರ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಒಂದು ಸೆಕ್ಷನ್ 20 ಮಕ್ಳಿದ್ರೆ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ನಿಮ್ಗೆ ಗೊತ್ತಿರ್ತದೆ. ಹಾಗಾಗಿ ಜ್ಞಾನವಿಹಾರ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಮಕ್ಕಳು ಕಡಿಮೆ ಇದ್ರು ಕೂಡ ಒಳ್ಳೆ ಸ್ಟಾಫ್ನ ಇಟ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಚಂದ್ರು ಅವರು ಮತ್ತೆ ಅವರು ಶ್ರೀಮತಿಯವರು ಇನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಇನ್ನ ದೊಡ್ಡ ಸಂಸ್ಥೆಯನ್ನು ಮಾಡಿ ಇನ್ನ ಚೆನ್ನಾಗಿ ಹೆಸರು ಬರೋ ತರ ಮಾಡ್ತಾರೆ ಅಂತ ಆಶಿಸ್ತಾ ಇದ್ದೀನಿ. ಹಾಗೆ ಈಗ ನಾನು ಮೊದಲೇ ಹೇಳ್ತಾ ಇರ್ತೀನಿ, ನಾವು ಓದೋ ಸಮಯದಲ್ಲಿ ಶಿಕ್ಷಣ ಹೇಗಿತ್ತು, ಈಗ ನಿಮ್ಮ ಮನೆ ಮುಂದೆಗೆ ಶಿಕ್ಷಣ ನಿಮ್ಮ ಮನೆ ಹತ್ರ ಬಂದ್ಬಿಟ್ಟಿದೆ. ಈಗ ಶಿಕ್ಷಣಕ್ಕೆ ಎಲ್ಲಿ ಕೊರತೆ ಇಲ್ಲ, ಎಲ್ಲಾ ಶಾಲೆಗಳು ಒಂದ್ರ ಮೇಲೆ ಒಂದು ಕಾಂಪಿಟೇಷನ್, ಒಳ್ಳೆ ಶಿಕ್ಷಣ ಸಿಗ್ತಾ ಇದೆ. ಆದ್ರೆ ನಾನು ಎಲ್ಲೋದ್ರು ಈಗ ಈ ಇಯರ್ ಅಲ್ಲಿ ಎಲ್ಲಾ ಪೇರೆಂಟ್ಸ್ಗೆ ಹೇಳ್ತಾ ಇರೋದು ಒಂದು ಸಣ್ಣ ವಿಷಯ, ಟೆಕ್ನಾಲಜಿ ಬೆಳೆಯೋಕೆ ಓದಿ ಏನೇನ್ ಮಕ್ಕಳಲ್ಲಿ ತೊಂದರೆಗಳಾಗ್ತಾ ಇದೆ ನಮ್ಮ ಶಾಲೆಗಳಲ್ಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಶಾಲೆಗಳಲ್ಲಿ ಇದನ್ನೇ ಹೇಳ್ತಿದ್ದೀನಿ, ಬೇರೆ ವಿಚಾರ ಏನೇ ಇರ್ಲಿ. ಯಾಕಂದ್ರೆ ಮಕ್ಕಳು ಹುಡ್ತಾನೆ ಬುದ್ಧಿವಂತರಾಗಿ ಹುಡ್ತಾ ಇದ್ದಾರೆ. ತಂದೆ ತಾಯಿಗಳು ಕೂಡ ಈ ಕಾಲ ಪ್ರತಿಯೊಬ್ಬರು SLC ನೋ 7th PUC ನೋ ಡಿಗ್ರಿನೋ ಎಲ್ಲ ಒಂದು ಕೆಲಸ ಮಾಡುವಂತ ಪೇರೆಂಟ್ಸ್ ಇರ್ತಾರೆ. ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ಕೊಂಡು ಮಕ್ಕಳು ಒಳ್ಳೆ ಶಿಕ್ಷಣ, ಶಿಕ್ಷಕರ ಜೊತೆಗೆ ಆಡಳಿತ ಮಂಡಳಿಗಳ ಜೊತೆಗೆ ಶಿಕ್ಷಕರು ಒಳ್ಳೆ ಶಿಕ್ಷಣವನ್ನು ಕೊಡಿಸ್ತಿದ್ದೀರಾ, ಅದು ಸಂತೋಷ ವಿಷಯನೇ. ಆದ್ರೆ ನೀವು ಟೆಕ್ನಾಲಜಿ ಮಕ್ಕಳು ಮೊಬೈಲ್ ಕೊಡ್ತಾ ಇದ್ದೀರಲ್ಲ, ಆ ಮೊಬೈಲಲ್ಲಿ ಮಗು ಏನೇನ್ ನೋಡ್ತಾ ಇದೆ ಅಂತ ಗಮನಿಸ್ತಾ ಇದ್ದೀರಾ ನೀವು? ಮಕ್ಕಳಿಗೆ ಮೊಬೈಲ್ ಕೊಡ್ತಿದ್ದೀರಾ, ಮಗು ಏನೇನ್ ನೋಡ್ತಾ ಇದೆ ಅಂತ ನಿಮ್ಗೆ ನೋಡ್ತಾ ಇದ್ದೀರಾ? ದಯವಿಟ್ಟು ನೀವು ಮಕ್ಕಳನ್ನ ಅರ್ಧ ಗಂಟೆ 1 ಗಂಟೆ ಮುಂದೆ ಕೂಡಿಸಿ ಓದಿಸ್ಬಿಟ್ಟು ಬರೆಸ್ತಾ ಇದ್ದೀರಾ. ಮತ್ತೆ ನೀವೇನೋ ನಿಮ್ಗೆ ಅಡಿಗೆ ಮಾಡ್ಕೊಳ್ಳೋ ಕೆಲಸನೋ ಅಥವಾ ಇನ್ನೇನೋ ಮನೇಲೇನೋ ಟಿವಿ ನೋಡ್ಕೊಳ್ಳೋಕೋ ಅಥವಾ ಇನ್ನೊಂದೇನೋ ಅಕ್ಕಪಕ್ಕ ವಿಶ್ವಾಸವಾಗಿ ಫ್ರೆಂಡ್ಶಿಪ್ ಅಲ್ಲಿ ಅವ್ರ ಹತ್ರ ಮಾತಾಡಕ್ಕೋ ಇನ್ನೊಂದು ಮತ್ತೊಂದಕ್ಕೋ ನಮ್ಗೆ ಪ್ರೈವೇಸಿ ಬೇಕು ಅಂತ ಮಗು ಮೊಬೈಲ್ ಕೊಟ್ಬಿಟ್ಟು ಅರ್ಧ ಗಂಟೆ ಆಟ ನೋಡ್ಕೊಳ್ಳೋ ಬಿಟ್ಬಿಡ್ತಾ ಇದ್ದೀರಾ. ಅವ್ನ ರೂಮ್ ಆಗೋಗಿ ಕುತ್ಕೊಂತ ಇದ್ದಾನೆ, ಏನ್ ನೋಡ್ತಾ ಇದ್ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ? ಈಗ ಮೊಬೈಲ್ ಅಲ್ಲಿ ಗೊತ್ತಲ್ಲ, ತೆಗಿತಾ ಇದ್ರೆ ಎಂತದು ಬರ್ತಾ ಇದೆ. ನೀವಾಗ ಮಕ್ಕಳಿಗೆ ಏನು ಪ್ರೈವೇಸಿ ಕೊಟ್ಟು ಮೊಬೈಲ್ ಕೊಡ್ತಿದ್ದೀರಾ, ಅವ್ರು ಅದಕ್ಕೆ ಅಡಿಕ್ಟ್ ಆಗಿ ಅದ್ರಲ್ಲಿ ಬರ್ತಕ್ಕಂಥ ಒಳ್ಳೇದಕ್ಕಿಂತ ಕೆಟ್ಟದೇ ಕ್ಯೂರಿಯಾಸಿಟಿ ಜಾಸ್ತಿ. ಮಗುಗೆ ಏನ್ ಹೇಳ್ತೀವಿ, ಇದನ್ನ ಮಾಡ್ಬೇಡಪ್ಪ ಅಂದ್ರೆ ಅದನ್ನೇ ಮಾಡ್ತಾನೆ, ಏನೋ ಇದೆ ಇದ್ರಲ್ಲಿ ನೋಡೋಣ ಅಂತ. ದಯವಿಟ್ಟು ಮಕ್ಕಳು ಮೊಬೈಲ್ ಇಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಆಸ್ ಎ ಸಂಘದ ಅಧ್ಯಕ್ಷನಾಗಿ 1ನೇ ಕ್ಲಾಸ್ ಮಗು 143 ಅಂತ ಬರ್ದಿದ್ದೆ ಒಂದು ಸ್ಕೂಲಲ್ಲಿ. 1ನೇ ಕ್ಲಾಸ್ ಮಗು ಒಂದು ಬುಕ್ಕಲ್ಲಿ 143 ಅಂತ ಒಂದು ಮಗು ಬರ್ದಿದೆ. ಒಂದು ಇನ್ಸಿಲ್ ಬರ್ದಿದೆ, ಆ ಕಡೆ ಈ ಕಡೆ ಇನ್ಸಿಲ್. ಏನಂದ್ರೆ ಅವ್ರ ಅಕ್ಕ ಯಾರೋ 9th 8th ಅಂತ ಆ ಹುಡುಗಿ ಅದೇ ಬರೀತಾಳೆ ಅಂತ ಬುಕ್ಕಲ್ಲಿ, ಈ ಮಗು ಅದೇ ಬರೀತಾಳೆ. ಅದಕ್ಕೆ ಮೀನಿಂಗ್ ಗೊತ್ತಾ? ಅವ್ರ ಪೇರೆಂಟ್ಸ್ ಹೋಗಿ ಸ್ಟೇಷನ್ ವರ್ಗೂ ಕಂಪ್ಲೇಂಟ್ ಹೋಗಿದ್ದಾರೆ, ಈ ಶಾಲೆನಲ್ಲಿ ಟೀಚರ್ ಏನ್ ಮಾಡ್ತಾರೆ ಅಂತ. ಆ ಮಗು ಬುಕ್ಕಲ್ಲಿ 143 ಅಂತ ಬರ್ದಿದೆ, ಟೀಚರ್ ಏನ್ ಮಾಡ್ಲಿ? ಈಗ 5ನೇ ಕ್ಲಾಸ್ಗೆನೆ 6ನೇ ಕ್ಲಾಸ್ಗೆನೆ 3ನೇ ಕ್ಲಾಸ್ಗೆ ಮಕ್ಳು ಏನೇನ್ ಆಗ್ತಾ ಇದ್ರೆ ಮೊಬೈಲ್ ಕೊಟ್ಟು ಫ್ರೆಂಡ್ಸ್ ಮಮ್ಮಿ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು, ಮೊಬೈಲ್ ಕೊಡು. ಯಾವ ಫ್ರೆಂಡ್ ನಿಮ್ 3ನೇ ಕ್ಲಾಸ್ಗೆ 5ನೇ ಕ್ಲಾಸ್ಗೆ 8ನೇ ಕ್ಲಾಸ್ 10ನೇ ಕ್ಲಾಸ್ ಯಾವ ಫ್ರೆಂಡ್ ನಿಮ್ಗೆ? ಏನ್ ಫ್ರೆಂಡ್ಶಿಪ್ ಹೇಳಿ? ನಿಮ್ ಮುಂದೆ ಮಾತಾಡಕ್ ಕೇಳಿ, ಮಾತಾಡಂಗಿದ್ರೆ ಮಕ್ಕಳನ್ನ ಏನೋ ಮಾತಾಡ್ಬೇಕು ಅಂದ್ರೆ ನೋಟ್ಸ್ ಕೇಳಬೇಕು, ಅಥವಾ ಏನೋ ಕನ್ಫ್ಯೂಸ್ ಇದೆ, ಏನೋ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ, ಅಥವಾ ಟೀಚರ್ಸ್ ಏನಾದ್ರು ಪ್ರಾಬ್ಲಮ್ ಕೇಳಬೇಕು, ಸಿಲೆಬಸ್ ಎಲ್ಲ ಪ್ರಾಬ್ಲಮ್ ಕೇಳಬೇಕು, ಅಥವಾ ಇನ್ನೇನೋ ಅಕೇಶನಲ್ ಆಗಿ ಮಾತಾಡಿ ನಿಮ್ ಮುಂದೆ ಮಾತಾಡಕ್ ಕೇಳಿ, ನಿಮ್ ಮುಂದೆ ಮೊಬೈಲ್ ನೋಡೋಕ್ ಕೇಳಿ. ಈಗ SLC ಮಗು ಚೆನ್ನಾಗಿ ಓದ್ಕೋಬೇಕಪ್ಪ, ಅದೇನೋ ಗೂಗಲ್ ಎಲ್ಲ ಡೌನ್ಲೋಡ್ ಮಾಡಿ ಓದ್ಕೋಬೇಕು, ರೂಮಲ್ಲಿ ಕೊಟ್ರೆ ಬಾಗ್ಲಾಕೊಂತಾರ. ಅದು ಹೆಣ್ಮು ಹೋಗ್ಲಿ ಗಂಡು ಮಗು ಹೋಗ್ಲಿ, ಅದು ಗೂಗಲ್ ಅಲ್ಲಿ ಓದ್ತಾ ಇದೆಯಾ, ಗೂಗಲ್ ಅಲ್ಲಿ ಇನ್ನೇನೋ ಮಾಡ್ತಾ ಇದೆಯಾ, ಅದು ರೂಮ್ ಹಾಕೊಳ್ಳುತ್ತೆ. ನೀವು ಅಡ್ಗೆ ಮೇಲೆ ಅಡ್ಗೆ ಮಾಡ್ತೀರಾ, ಇಲ್ಲ ತಂದೆ ಯಾರದವ್ರು ಇನ್ನೇನೋ ಕೆಲಸ ಮಾಡ್ತಿದ್ದಾರೆ, ಆ ಮಗು ಏನ್ ಮಾಡತ್ತೆ? ದಯವಿಟ್ಟು ನಿಮ್ಗೆ ಸಣ್ಣ ಹೇಳೋದೇನಂದ್ರೆ, ನಿಮ್ ಮಕ್ಕಳಿಗೆ ಮೊಬೈಲ್ ಕೊಟ್ರೆ ಸ್ವಲ್ಪ ಕಣ್ಣಾಯಿಸಿ, ನಿಮ್ ಮುಂದ್ಗಡೆ ಎಲ್ಲಾದ್ರೂ ಸೈಡಲ್ಲಿ ಕೂಡಿಸ್ಕೊಳ್ಳಿ. ಒಂದು ಹಾಲಲ್ಲಿ ರೂಮಲ್ಲಿ ಕೂಡಿಸಿದ್ರೆ ಬಾಗ್ಲಾಕ್ಬಾರ್ದು. ನೀವೇನೋ ಆ ರೂಮಲ್ಲಿ ಓದಂಗೆ ಬಂದಂಗೆ ಇರ್ಬೇಕು. 5-5 ನಿಮಿಷಕ್ಕೆ 10 ನಿಮಿಷಕ್ಕೆ ಹೋಗ್ಬೇಕು ನೀವು, ಪಟ ಅಂತ ಏನೋ ತಗೊಂಬರೋ ತರ ಹೋಗ್ಬೇಕು. ಟವಲ್ ತಗೊಂಬರಕ್ಕೆ, ತಟ್ಟೆ ತಗೊಂಬರಕ್ಕೆ, ಬುಕ್ ತಗೊಂಬರಕ್ಕೆ, ಬೆಡ್ಶೀಟ್ ತಗೊಂಬರಕ್ಕೆ ಅಂತ ಹೋಗ್ಬೇಕು ನೀವು. ಬೇಕಾಗಿ ಆ ರೂಮಲ್ಲಿ ನಿಮ್ಮ ವಸ್ತುಗಳನ್ನ ಇಡಿ. ಮಕ್ಕಳ ವಸ್ತು ಇಟ್ಬಿಟ್ಟು ನಿಂದಿ ರೂಮ್ ಅಂತ ಬಿಡಬೇಡಿ ಯಾರಿಗೂ. ನಿಮ್ಮ ವಸ್ತುಗಳನ್ನ ಇಡಿ, ಬೇಕಾಗಿ ಹೋಗಿ
ನೀವು ಹೋದಾಗೆಲ್ಲ ಆ ಮಗು ಮೊಬೈಲ್ ತಿರುಗಿಸ್ತಾ ಸೈಡಿಗೆ ತಿರುಗಿಸ್ತಾ ಇದೆ ಅಂದ್ರೆ ಏನೋ ಬೇರೆ ಮಾಡ್ತಾ ಇದೆ ಅಂತ ಅರ್ಥ. ಆ ಮಗು ಏನೂ ಇಲ್ಲ, ಆಸ್ ಯೂಶುವಲ್ ಆಗಿ ನೋಡ್ತಾ ಇದೆ, ಓದ್ತಾ ಇದೆ ಅಂತ ಅದು ಅರ್ಥ ಏನೋ ಅದು ಓದ್ತಾ ಇದೆ ಅಂತ ಅರ್ಥ. ಇದು ಯಾಕಂದ್ರೆ ಟೆಕ್ನಾಲಜಿ ಬರೋಕೊದ್ದು ಏನಾಗ್ತಾ ಇದ್ದಾರೆ, ಈಗ ನೀವು ಮೊಬೈಲ್ ಇಸ್ಕೊಡೋದು, ಕಂಪ್ಯೂಟರ್ ಇಸ್ಕೊಡೋದು, ಇನ್ನೊಂದೇನೋ ಇಸ್ಕೊಡೋದು, ಟ್ಯಾಬ್ ಇಸ್ಕೊಡೋದು ಎಲ್ಲ ಮಾಡ್ತಿದ್ದೀರಾ. ಒಳ್ಳೇದೆಷ್ಟಿದೆ ಅದ್ರಲ್ಲಿ ಕೆಟ್ಟದಷ್ಟಿದೆ. ದಯವಿಟ್ಟು ಮಕ್ಕಳು ನೀವು ಅಬ್ಸರ್ವ್ ಮಾಡೋದು ಇಷ್ಟೇ, ಯಾವ ಮಗುಗೂ ಮೊಬೈಲ್ ಕೊಟ್ಟು ಸೈಡಲ್ಲಿ ಹೋಗಿ ಮಾತಾಡಿ ಅಂತ ಹೇಳ್ಬೇಡಿ. ಫ್ರೆಂಡ್ಶಿಪ್ಗಳನ್ನ ಬೆಳೆಸಬೇಡಿ ಮೊಬೈಲ್ನಲ್ಲಿ. ಬೇಕಂದ್ರೆ ಆ ಮಕ್ಕಳು ಮನೆಗಳಿಗೆ ಕರ್ಸ್ಕೊಂಡು ಮಾತಾಡಲಿ ಅನ್ನೋ ಇದ್ರೆ ಕ್ಲಾರಿಫಿಕೇಶನ್ ತಗೊಳ್ಳಿ, ತೊಂದರೆ ಏನಿಲ್ಲ. ಮಾತಾಡಿದ್ರೆ ನೀವು ಮುಂದೆ ಮಾತಾಡಕ್ಕೆ ಹೇಳಿ. ಏನಾದ್ರು ನೋಟ್ಸ್ ನೋಡ್ಬೇಕು ಅಥವಾ ಏನಾದ್ರು ಆರ್ಟಿಕಲ್ಸ್ ಬರೀಬೇಕು, ಏನೋ ವಿಶೇಷ ತಿಳ್ಕೊಬೇಕು ಯಾವುದೋ ಒಂದು ಪಾಠ ಬಗ್ಗೆ ಅಂದಾಗ ನಿಮ್ ಮುಂದೆ ಮಾಡಿಸಿ. ರೂಮ್ ಬಾಗ್ಲಾಕಿ ಮೊಬೈಲ್ ಕೊಡೋದು, ರೂಮ್ ಬಾಗ್ಲಾಕಿ ಕಂಪ್ಯೂಟರ್ ಕೊಡೋದು, ರೂಮ್ ಬಾಗ್ಲಾಕಿ ಟ್ಯಾಬ್ ಕೊಡೋದೆಲ್ಲ ಮಾಡಬೇಡಿ. ದಯವಿಟ್ಟು ನಿಮ್ಗೆ ಮನವಿ ಮಾಡ್ತೀನಿ. ತುಂಬಾ ಮಕ್ಕಳು ಕೆಡ್ತಿದ್ದಾರೆ. ಬೇರೆ ಬೇರೆ ಶಾಲೆಯಲ್ಲಿ 5ನೇ ಕ್ಲಾಸ್ ಮಗು, 8ನೇ ಕ್ಲಾಸ್ ಮಗು, ಇನ್ನೊಂದು ಸ್ಕೂಲ್ 3ನೇ ಕ್ಲಾಸ್ ಮಗು, 5ನೇ ಕ್ಲಾಸ್ ಮಗು, ಹಿಂಗಂದ್ರೆ ಗೊತ್ತಾಗ್ತಾ ಇದೆ ನಿಮ್ಗೆ ಪೇರೆಂಟ್ಸ್ಗೆ. ಅದು ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದು ಏನ್ ಮಾಡ್ತೀವಿ ಶಾಲೆಗಳವರು, ಶಾಲೆ ಮರ್ಯಾದೆ ಹೋಗುತ್ತೆ ಅಂತ ನಾವು ಅದನ್ನೇನೋ ಬಚ್ಚಿಟ್ಟು ಆ ತಂದೆ ತಾಯಿ ಈ ತಂದೆ ತಾಯಿನ ಕರೆದು ನಮ್ಮ ಟೀಚರ್ಸ್ ಮ್ಯಾನೇಜ್ಮೆಂಟ್ ಅವ್ರು ಕಾಲಿಡ್ಕೊಳ್ಳೋದು ಪೇರೆಂಟ್ಸ್ಗೆ. ಏನು ಇವ್ರು ಕೊಟ್ಟು ಮೊಬೈಲ್ ಮಾಡಿದ ತಪ್ಪಿಗೆ ನಾವು ಅವ್ರ ಕೈ ಕಾಲು ಇಟ್ಕೊಂಡು ಸಾರಿ ಹೇಳ್ಕೊಳ್ಳೋದು. ಶಾಲೆಗಳ ರೆಪ್ಯುಟೇಷನ್ ಹೋಗುತ್ತೆ ಅಂತ. ತಂದೆ ತಾಯಿಗಳು ಏನ್ ಮಾಡ್ತಾರೆ, ನಮ್ಮ ರೆಪ್ಯುಟೇಷನ್ ಹೋಗುತ್ತೆ, ಆಚೆ ಇಡಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಓಪನ್ ಆಗಿ ಹೇಳ್ತಿರೋದು, ದಯವಿಟ್ಟು ಅದನ್ನು ಮಾತ್ರ ಟೆಕ್ನಾಲಜಿ ಬೆಳೆದಿದ್ದಂತ ಮೊಬೈಲ್ ಕೊಟ್ಟು, ಟ್ಯಾಬಲ್ ಕೊಟ್ಟು, ಕಂಪ್ಯೂಟರ್ ಕೊಟ್ಟು ಮಕ್ಕಳನ್ನ ಫ್ರೀ ಆಗಿ ಬಿಡಬೇಡಿ. ಕೊಡಬೇಡಿ ಅಂತಿಲ್ಲ, ಕೊಡಿ. 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ಕೊಟ್ಟರು ಕೂಡ ನೀವು ಸ್ವಲ್ಪ ಗಮನಿಸ್ಬೇಕು. ಓಕೆ, ಹೇಳ್ತಾ ಹೋದ್ರೆ ಜಾಸ್ತಿ ಹೇಳೋದಿದೆ. ಇದ್ಯಾವುದೋ ಕಾರ್ಯಕ್ರಮದಲ್ಲಿ ಮಧ್ಯದಲ್ಲಿ ಮಾತಾಡಿದ್ದೆ ನಿಮ್ಗೆ ಬೇಜಾರಾಗಿರುತ್ತೆ, ದಯವಿಟ್ಟು ಕ್ಷಮಿಸಬೇಕು. ಯಾಕಂದ್ರೆ ನಾವು ಬಂದ್ಮೇಲೆ ಏನೋ 4 ಮಾತು ನಮ್ಗೆ ಗೊತ್ತಿರೋ ವಿಚಾರ, ಶಾಲೆಗಳಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾನು ಹೇಳ್ಬೇಕಾಗತ್ತೆ. ಹಾಗಾಗಿ ಈ ಕಾರ್ಯ ಇನ್ನ ಮುಂದೆ ದಿನಗಳಲ್ಲಿ ಚಂದ್ರೂರು ಮತ್ತೆ ಅವರು ಶ್ರೀಮತಿಯವರು ಇನ್ನ ಚೆನ್ನಾಗಿ ಡೆವಲಪ್ ಮಾಡಬೇಕು, ಶಾಲೆನ ಇನ್ನ ಒಳ್ಳೆ ಹೆಸರು ಮಾಡಬೇಕು ಅಂತ ಬಯಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.